ಗದಗ ಜಿಲ್ಲೆ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಿ ಎಂದು ರೋಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹರಚಾರ ಶ್ರೀಗಳು ಪಾದಯಾತ್ರೆಗೆ ಚಾಲನೆ ನೀಡಿ ಭಾಗವಹಿಸಿದರು. ಅಬ್ಬೇಗೇರಿಯ ಶ್ರೀ ಯಲ್ಲಲಿಂಗೇಶ್ವರ ಮಠದಿಂದ ಪ್ರವಾಸ ಕೈಗೊಂಡು ನಿನ್ನೆ ದಿನ ಸಿದ್ದಗಂಗಾ ಮಠಕ್ಕೆ ವಾಸ್ತವ ನೀಡಿ ಇಂದು ಮುಂಜಾನೆ ಸಿದ್ದಗಂಗಾ ಮಠದಿಂದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಮನೆವರೆಗೆ ಪಾದಯಾತ್ರೆಯನ್ನು ಕೈಗೊಳ್ಳುವರು. ದಾನ ಧರ್ಮಗಳಲ್ಲಿ ಮುಂದಾದ ಮನೆತನ ಅದು ಜಿಎಸ್ ಪಾಟೀಲ್ ಅವರದ್ದಾಗಿರುತ್ತದೆ. ಆದ್ದರಿಂದ ಇಂತಹ ವ್ಯಕ್ತಿತ್ವ ಹೊಂದಿದ ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಅಬ್ಬೇಗೇರಿಯ ಶ್ರೀ ಯಲ್ಲಲಿಂಗಾ ಮಠದ ಬಸವರಾಜ ದೇವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ಸವಡಿ ಗ್ರಾಮದ ಮರಳು ಸಿದ್ದೇಶ್ವರ ಮಠದ ಶ್ರೀಗಳು ಮಾತನಾಡಿ, ಮಠಾಧೀಶರು ಸೇರಿಕೊಂಡು ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ನೀಡುತ್ತೇವೆ, ಸಚಿವ ಸ್ಥಾನ ನೀಡಬೇಕೆಂದು ಅವರಿಗೆ ವಿನಂತಿಸುತ್ತೇವೆ ಎಂದರು. ಒಟ್ಟು 26 ಸ್ವಾಮೀಜಿಗಳು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸುವರು. ನಮ್ಮ ಹಕ್ಕನ್ನು ನಾವು ಕೇಳುತ್ತಿದ್ದೇವೆ. ಸಮಾಜ ಸುಧಾರಕರಿಗೆ, ಬಡವರ ಏಳಿಗೆಗೆ ಶ್ರಮಿಸುವ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಎಂದು ಕುಕನೂರು ಇಟಗಿಯ ಶ್ರೀ ಗದಿಗೆಪ್ಪ ಅಜ್ಜನವರು ನಮ್ಮ ಎನ್ಕೆಎಸ್ ವಾಹಿನಿಯ ಮೂಲಕ ತಮ್ಮ ಮನದಾಳದ ಮಾತನ್ನ ಹೇಳಿದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, ಎನ್ಕೆಎಸ್ ಟಿವಿ 4. ಮಾನ್ಯ ಜಿಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನವನ್ನು ನೀಡಬೇಕೆಂದು ಇವತ್ತಿನ ದಿವಸ ನಮ್ಮ ಸಮಾಜದ ಎಲ್ಲ ಸರ್ವ ಗುರುಗಳು ಮತ್ತು ಪೂಜ್ಯರೊಂದಿಗೆ ನಾವೆಲ್ಲರೂ ಬೆಂಗಳೂರಿಗೆ ಹೋಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒತ್ತಾಯವನ್ನು ತಂದು ಮೊನ್ನೆ ನಮ್ಮ ಜೆ ಎಸ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಮ್ಮ ಆಗ್ರಹವಾಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀಯುತ ಜೆ ಎಸ್ ಪಾಟೀಲ್ ಸಾಹೇಬರಿಗೆ ಅವರಿಗೆ ಸಚಿವ ಸ್ಥಾನ ನೀಡಿಲೆಂದು ಎಲ್ಲ ಶ್ರೀಗಳಿಂದ ಆಶೀರ್ವಾದ ಆಗಬೇಕಾಗಿದೆ. ಅದು ಆಶೀರ್ವಾದ ಆಗೇ ಆಗ್ತದೆ. ಅವರು ಅಂದ್ಕೊಂಡಿದ್ದ ಸಾಧನೆ ಯಶಸ್ವಿಯಾಗಿ ಆಗ್ತದೆ. ಎಲ್ಲ ಶ್ರೀಗಳ ಆಶೀರ್ವಾದ ಇರೋದ್ರಿಂದ, ಅವರು ಗುರುಕೃಪಾ ಆಶೀರ್ವಾದ ಅವ್ರ ಮೇಲೆ ಇರೋದ್ರಿಂದ ಅವರು ಸಚಿವ ಸ್ಥಾನ ಆಗೇ ಆಗ್ತಾರೆ. ಎಲ್ಲ ಹಳ್ಳಿಗಳಿಗೆ ಅಭಿವೃದ್ಧಿ ಆಗೇ ಆಗ್ತದೆ ಅಂತ ನಮ್ಮೆಲ್ಲರ ಸಂಕಲ್ಪ ಇರೋದ್ರಿಂದ ಬೆಂಗಳೂರಿಗೆ ಹೋಗಿ ನಾವು ಆಶೀರ್ವಾದ ಮಾಡಬರ್ಲಿಕ್ಕೆ ಹೊಂಟಿರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಸದ್ಗುರು ಯಲ್ಲಲಿಂಗ ಮಹಾರಾಜರನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಸಾವಿರಕೆರೆ ಸರ್ದಾರರಾದಂಥ ವೀರಶೈವ ರೆಡ್ಡಿ ಲಿಂಗಾಯತ ಸಮಾಜದ ಶಾಸಕರಾದಂಥ ಶ್ರೀ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಶ್ರೀ ಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ನಾವೆಲ್ಲ ಶ್ರೀಗಳು ಇವತ್ತು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ 18ನೇ ತಾರೀಕಿಗೆ ತಮ್ಮನ್ನು ನಾವು ಸಚಿವರಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲು ಆಗಮಿಸುತ್ತಿದ್ದೇವೆ. ಹಾಗಾಗಿ ಜಿ ಎಸ್ ಪಾಟೀಲ್ ಈಗ 79 ವಯಸ್ಸಾದರೂ ಸಹಿತ 29 ವಯಸ್ಸಿನಷ್ಟು ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವುಳ್ಳಂಥವರು ಮತ್ಸದ್ಯ ರಾಜಕಾರಣಿ. ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಒಂದು ಸೇವೆ ಸಲ್ಲಿಸಿದಂಥ ಸ್ವತಃ ಸಹಿತ ಆ ಸೇವೆ ಸಲ್ಲಿಸಿ ಕಾಂಗ್ರೆಸ್ ಬರಲು ಕಾರಣೀಕರ್ತರಾದಂಥ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ನಾವು ಸಚಿವ ಸ್ಥಾನವನ್ನು ನೀಡಲೇಬೇಕೆಂದು ನಮ್ಮೆಲ್ಲರ ಎಲ್ಲ ಸ್ವಾಮೀಜಿಗಳ ಒತ್ತಾಯ ಇರುತ್ತೆ ಅಂತೇಳಿ ನನ್ನ ಎರಡು ಮಾತು ವಿರಾಮ. ಒಟ್ಟು ಎಷ್ಟು ಜನ ಹೊಂಟ್ರಿ? ನಾವು ಒಂದು 20 ಜನ ಸ್ವಾಮೀಜಿಗಳು ಹೊಂಟಿದ್ವಿ ರೋಣದಿಂದ. ರೋಣ ತಾಲೂಕಿನ ಅಂದರೆ ವಿಧಾನಸಭಾ ಕ್ಷೇತ್ರ ಎಲ್ಲ ಶ್ರೀಗಳ ಎಲ್ಲ ಸ್ವಾಮೀಜಿಗಳು ಇವತ್ತು ಹೋಗಿ ನಾಳೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನಾಡದ ಸಾಯಂಕಾಲ ಶಿವಕುಮಾರ್ ಸಾಹೇಬರು ಮನೆಗೆ ಭೇಟಿ ನೀಡಿ ಮರಳಿ ವಾಪಸ್ ಆಮೇಲೆ 19ಕ್ಕೆ 18ಕ್ಕೆ ಮತ್ತೆ ವಾಪಸ್ ಬರ್ತೀವಿ. ಓಕೆ, ಥ್ಯಾಂಕ್ ಯು.